ಆಗಲಿಲ್ಲ. ಯಾಕಂದ್ರೆ ಅವ್ರು ಉದ್ಯೋಗ ಮಾಡೋದ್ರಲ್ಲೇ, ಅವ್ರು ದುಡಿಯೋದ್ರಲ್ಲೇ, ತಮ್ಮ ಮನೆ ನಡೆಸೋದ್ರಲ್ಲೇ ಸಮಯ ಹೋಗ್ತಾ ಇತ್ತು ಅಂತ. ಇವತ್ತು ಉದ್ಯೋಗ ಇಲ್ಲ ಅಂದ ತಕ್ಷಣ, ಉದ್ಯೋಗದ ಕೊರತೆ ಐತೆ ಅಂದ ತಕ್ಷಣ ಕಲಿತಂಥವ್ರೆಲ್ಲರೂ ಎತ್ತರಗೊಂಡ ನಮಗೆ ಉದ್ಯೋಗ ಇಲ್ಲ ಅಂತೇಳಿ ವೈಟ್ ಕಾಲರ್ ಜಾಬ್ಗಳನ್ನು ಬಯಸುವಂಥದ್ದು. ವೈಟ್ ಕಾಲರ್ ಜಾಬ್ ಬಯಸೋದು ತಪ್ಪಂತಲ್ಲ, ಅದರಲ್ಲಿ ಇರಬೇಕಲ್ರಿ ಅವಕಾಶಗಳು ಇಲ್ಲ. ಮತ್ತು ಸರ್ಕಾರವು ಇತ್ತೀಚೆಗೆ ಏನು ಮಾಡ್ತಾ ಇದ್ದಪ್ಪ ಅಂದರೆ ಖಾಸಗೀಕರಣ ಮಾಡಿ ಎಲ್ಲರೂ ಈ ಪ್ರೈವೇಟ್ ಕೈ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ಲಿಕ್ಕಂತದ ಮತ್ತು ಕೇಂದ್ರ ಮಾಡ್ಲಿಕ್ಕಂತದ. ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದೀವಿ ಅಂದರೆ ನಮ್ಮಲ್ಲಿ ಇನ್ವೆಸ್ಟರ್ಸ್ ಬಂದಾಗ ನಮ್ಮ ಅಭಿವೃದ್ಧಿ ಆಗ್ತದಪ್ಪ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದೀವಿ. ನಮ್ಮ ಸರ್ಕಾರಗಳು ಇವತ್ತು ಪ್ರತಿಯೊಂದು ಸರ್ಕಾರ, ಈ ಆಲ್ ಓವರ್ ಇಂಡಿಯಾದ ಎಲ್ಲ ಸರ್ಕಾರಗಳು, ಹೆಚ್ಚು ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸಹಿತ ಇನ್ವೆಸ್ಟರ್ಸ್ ಬರಬೇಕು. ನಮ್ಗೆ ಇನ್ವೆಸ್ಟರ್ಸ್ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಅವ್ರು ಉದ್ಯೋಗ ಹಾಕಿಕೊಡ್ಬೇಕು ಅಂತ. ಇದು ಒಂದು ಓಪನ್ ಮಾರ್ಕೆಟದ ಒಂದು ದೊಡ್ಡ ಸತ್ಯ ಏನಪ್ಪ ಅಂದರೆ, ಇದು ಇನ್ವೆಸ್ಟರ್ಸ್ ಕಡೆಯಿಂದ ದುಡ್ಡು ಹಾಕಿಸಿ ಅವರು ವರ್ಕ್ ತೊಗೊಳ್ತಾರೆ ನಮ್ಮಿಂದ ಅನ್ನುವಂಥ ಒಂದು ಭಾವನೆಯಿಂದಾಗೆ ಅದು ನಾವು ಪರಿಹಾರ ಕೊಡ್ತದಪ್ಪ, ನಿರುದ್ಯೋಗ ಹೋಗಂಗೆ ಮಾಡ್ತದೆ ಅಂತೇಳಿ ನಾವು ನಂಬಿ ಇದನ್ನು 1990ರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡ್ವಿ. ಆಮೇಲೆ ಇಡೀ ದೇಶ ತುಂಬ ವ್ಯಾಪ್ತಿ ಆಗ್ಯದ, ನಮ್ಮಲ್ಲೂ ಆಗೋದಿಲ್ಲ ಅಂತಲ್ಲ. ಆದ್ರೆ ಈ ಇನ್ವೆಸ್ಟರ್ಸ್ ಇತ್ತೀಚೆಗೆ ಕಡಿಮೆ ಆಗ್ತಾಯಿದ್ರು ಸಹಿತ ಅಷ್ಟೇ ಕಹಿ ಸತ್ಯ. ಯಾಕಂದ್ರೆ ಈ ಹೊರದೇಶದಿಂದ ಬಂದಂಥವ್ರಾಗಿರ್ಬೋದು, ಇಲ್ಲೇ ದುಡ್ಡು ಇದ್ದಂಥವ್ರಾಗಿರ್ಬೋದು, ತಮ್ಮ ದುಡ್ಡಿನಲ್ಲಿ ಇನ್ವೆಸ್ಟ್ ಮಾಡ್ತಾರಪ್ಪ ಅಂದ್ರೆ ನಮ್ಗೆ ಲಾಭ ಬಂದ್ರೆ ಮಾತ್ರ ಮಾಡುವಂಥವ್ರು ಅವ್ರಿಗೆ ಅಲ್ಲಿ ಲೋಕ ಕಲ್ಯಾಣಕಾರಕವಾದ ವಿಚಾರ ಅಲ್ಲಿ ಕಡಿಮೆ ಇಲ್ಲಂದ್ರೂ ಅಡ್ಡಿ ಇಲ್ಲ. ಯಾಕಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಕಾರ್ಪೊರೇಟ್ಗಳು ಕೇವಲ ತಮ್ಮ ಡೆವಲಪ್ಮೆಂಟು, ಆರ್ಥಿಕ ಡೆವಲಪ್ಮೆಂಟು, ತಮ್ಮ ಮೆಂಟಲ್ ಡೆವಲಪ್ಮೆಂಟ್ ನೋಡ್ತಾರೆ ವಿನಃ ಅದು ಲಾಭ ಇಲ್ಲ ಅಂತಂದ್ರೆ ಆ ಇಂಡಸ್ಟ್ರಿಯನ್ನು ಮುಚ್ಚಿ ಹೋಗೋದು ಅಥವಾ ಅದನ್ನು ಮಾರಿ ಹೋಗೋದು ಅಥವಾ ಲಾಸ್ ಆಗಿದೆ ಅಂತ ತೋರಿಸಿ ರಿಟರ್ನ್ ಅಪ್ ಮಾಡ್ಕೊಂಡು ಹೋಗುವಂಥದ್ದು ನಾವು ಇವತ್ತು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮಲ್ಲಿ ನಿರುದ್ಯೋಗ ದಿನದಿಂದ ಹೆಚ್ಚಾಗಿರ್ತದೆ. ಈ 70 ವರ್ಷಗಳಲ್ಲಿ ನಮ್ಮಲ್ಲಿ ಬಂದಂಥ ಮುಖ್ಯಮಂತ್ರಿಗಳು ಹೆಚ್ಚು ಕಡಿಮೆ ಅವ್ರು ಪ್ರಯತ್ನ ಮಾಡಿದರೂ ಸಹಿತ ಒಂದು ವಿಷಯದಲ್ಲಿ ಯಾಕೋ ಏನೋ ಎಡವಿದಾರೆ ಅಂತ ಅನ್ನಿಸ್ತದೆ. ಇದು ಯಾವುದು ಆರಂಭದ ನಮ್ಮ ಕೆಂಗಾಲ್ ಹನುಮಂತಪ್ಪನ ನೋಡಿಕೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯವರೆಗಿನ ಎಲ್ಲರ ಆಡಳಿತವನ್ನು ಗಮನಿಸಿದಾಗ ಒಂದು ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ವ್ಯವಸ್ಥೆ ಯಾವ್ದು ನಿರ್ಮಾಣ ಆಗಿರ್ತದೆ ಅದ್ರ ಜೊತೆಗೆ ಸುಮ್ಮನೆ ಹೊಂದ್ಕೊಂಡು ಹೋಗುವಂಥದ್ದು, ಅದನ್ನು ಸರಿಯಾಗಿ ಮಾಡದೆ ಹೋಗುವಂಥದ್ದು. ಇದಕ್ಕೆ ಕಾರಣ ಸರಿಯಾಗಿ ಮಾಡದೆ ಹೋಗ್ತಾ ಇಲ್ಲ ಅಂತಂದ್ರೆ ಇಲ್ಲೆಲ್ಲರೂ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಮೂಲತಃ ಮನುಷ್ಯನಿಗೆ ಬೇಕಾಗಿದ್ದು ಸ್ವಾತಂತ್ರ್ಯ, ಅದರಲ್ಲೂ ರಾಜಕೀಯ ಸ್ವಾತಂತ್ರ್ಯ. ಆ ರಾಜಕೀಯ ಸ್ವಾತಂತ್ರ್ಯ ನಮ್ಗೆ ಸಿಕ್ತಿಲ್ಲ.